ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ ತಿಂಗಳು ನಡೆದಂತಹ ಒಂದು ಘಟನೆ ಅಬ್ದುಲ್ ರಹೀಂ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ತೀವ್ರ ಆಕ್ರೋಶ ಕೇಳಿಬಂದಿತ್ತು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಸಕ್ರಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಬ್ಯಾಕ್ ಟು ಟ್ರ್ಯಾಕ್ ಅಂತ ಹೇಳ್ಬೋದು ನಾವು. ದಕ್ಷಿಣ ಕನ್ನಡದಲ್ಲಿ ಉಸ್ತುವಾರಿ ಸಚಿವರಿಂದ ಸರಣಿ ಸಭೆ ಮತ್ತು ಸರಣಿ ಕ್ರಮ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆಯಾದ ಬಳಿಕ ಆಕ್ರೋಶ ಭುಗಿಲೆದ್ದಿತ್ತು. ವಿಶೇಷವಾಗಿ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತ ಆಗಿತ್ತು. ಆದರೆ ಈ ಆಕ್ರೋಶ, ಆ ಅಸಮಾಧಾನ ಏನಿದೆ ಅದು ಈಗ ನಿಧಾನಕ್ಕೆ ಶಾಂತ ಆಗ್ತಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ತೆಗೆದುಕೊಳ್ಳಲಾಗ್ತಿರುವಂತಹ ಕೆಲವೊಂದಿಷ್ಟು ಕಠಿಣ ಕ್ರಮಗಳು. ಅಬ್ದುಲ್ ರಹೀಂ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡದಲ್ಲಿ ಕೆಲವೊಂದಿಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಹೌದು, ಇವರು ಮತ್ತೆ ಜಿಲ್ಲೆಯ ವಿಶ್ವಾಸವನ್ನ ಗಳಿಸುವುದಕ್ಕೆ ಬಹುತೇಕ ಸಫಲರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರನ್ನ ಬದಲಾವಣೆ ಮಾಡಲಾಯಿತು. ಅಂದ್ರೆ SP ಅವರನ್ನ ಬದಲಾವಣೆ ಮಾಡಿ ಅಲ್ಲಿ ಖಡಕ್ ಅಧಿಕಾರಿ ಡಾಕ್ಟರ್ ಅರುಣ್ ಅವರನ್ನ ಅಲ್ಲಿ ನೇಮಿಸಲಾಯಿತು. ಮಂಗಳೂರು ಪೊಲೀಸ್ ಆಯುಕ್ತರನ್ನ ಬದಲಾವಣೆ ಮಾಡಿ ಅಲ್ಲೂ ಕೂಡ ಖಡಕ್ IPS ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ತಂದು ನಿಯೋಜನೆ ಮಾಡಲಾಯಿತು. ಈ ಮುಖಾಂತರ ಎರಡು ಪ್ರಮುಖ ಪೊಲೀಸ್ ಬದಲಾವಣೆಗಳನ್ನ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಅವರ ಕಾರಣದಿಂದ ಮಾಡಲಾಯಿತು. ಅದಾದ ಬಳಿಕ ಪ್ರಚೋದನಕಾರಿ ಭಾಷಣ ಮತ್ತು ಪ್ರಚೋದನಕಾರಿ ಪೋಸ್ಟ್ಗಳ ಮುಖಾಂತರ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದ್ದಂತಹ ಕಿಡಿಗೇಡಿಗಳು ಮತ್ತು ಅವಿವೇಕಿಗಳು, ಮೂರ್ಖರು, ಮುಟ್ಟಾರು, ಅಯೋಗ್ಯರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ. ಪ್ರಚೋದನಕಾರಿ ಭಾಷಣ ಸಂಬಂಧ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ FIR ದಾಖಲಾಯಿತು ಜೂನ್ 2ನೇ ತಾರೀಕು. ಅದಾದ ಬಳಿಕ ಪ್ರಚೋದನಕಾರಿ ಪೋಸ್ಟ್ ವಿರುದ್ಧ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪುರ್ಸೋತಲ್ಲಿ ಮಾಡ್ಲಿಕ್ಕೆ ಬೇರೆ ಕಸುಬಿಲ್ದೆ ಫೇಸ್ಬುಕ್, ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಮತ್ತೆ ಟ್ವಿಟರ್ ಖಾತೆಗಳಲ್ಲಿ ಯಾರೆಲ್ಲ ಪೋಸ್ಟ್ ಮಾಡಿಕೊಂಡು ತಿರ್ಪೆ ಶೋಕಿ ಮಾಡ್ತಾ ಇದ್ರು ಅಂತಹ ಅಯೋಗ್ಯರು, ಅವಿವೇಕಿಗಳ ಮೇಲೂ ಕೂಡ FIR ದಾಖಲು ಮಾಡಲಾಗಿದೆ. ಸುಮಾರು 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಪ್ರಚೋದನಕಾರಿ ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ. ಬಟ್ ಈ ಪ್ರಚೋದನಕಾರಿ ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನು FIR ಮತ್ತು ಅರೆಸ್ಟ್ ಅನ್ನು ಮಾಡಲಾಗಿದೆ ಅದು ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತ ಆದಂತಹ ಕ್ರಮ ಅಲ್ಲ. ಅಲ್ಲಿ ಮುಸಲ್ಮಾನ ಸಮುದಾಯದಲ್ಲಿದ್ದಂತಹ ಯಾರೆಲ್ಲ ಪೋಸ್ಟ್ ಮಾಡ್ತಾ ಇದ್ರು ಅವ್ರ ಮೇಲೂ ಕೂಡ ಪೊಲೀಸರು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈಗ ಇತ್ತೀಚೆಗೆ 8 ಜನರನ್ನು ಅರೆಸ್ಟ್ ಮಾಡಿದ್ರು ಪೊಲೀಸರು, ದಕ್ಷಿಣ ಕನ್ನಡ ಪೊಲೀಸರು. ಅದರಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರು ಇದ್ದಾರೆ. ಕೆಲವರು ಸೌದಿ ಅರೇಬಿಯಾದಲ್ಲಿ ಕೂತ್ಕೊಂಡು ಪೋಸ್ಟ್ ಮಾಡ್ತಾ ಇದ್ರು, ಅವರನ್ನೇ ಎತ್ತಾಕ ಬಂದಿದ್ದಾರೆ ಪೊಲೀಸರು. ಸೊ ಬಿಗಿ ಕ್ರಮವನ್ನ ಕೈಗೊಂಡಿದ್ದಾರೆ. ಕಾನೂನು ಉಲ್ಲಂಘಿಸಿ ಪೊಲೀಸರ ವಿರುದ್ಧವೇ ಪ್ರತಿಭಟನೆ ಮಾಡುವಂತಹ ನೌಟಂಕಿಯನ್ನ ಮಾಡ್ತಾ ಇದ್ದಂತಹ ಕೆಲವರ ವಿರುದ್ಧವೂ ಕೂಡ ಕ್ರಮಗಳಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ನೆಮ್ಮದಿಯನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ಸುಮಾರು 36 ಮಂದಿಯ ಗಡಿಪಾರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಅದರಲ್ಲಿ ಹಿಂದೂಗಳು ಇದ್ದಾರೆ, ಮುಸಲ್ಮಾನರು ಇದ್ದಾರೆ. ಅಗೇನ್ ಬರೀ ಹಿಂದೂಗಳ ಮೇಲೆ ಮಾತ್ರ ಕ್ರಮಗಳಾಗಿದ್ದಲ್ಲ, ಬಟ್ BJP ಅವರು ಹತ್ತಿರ ಹಿಂದೂಗಳ ಮೇಲೆ ಮಾತ್ರ ಕ್ರಮಗಳಾಗಿದೆ ಅಂತ ಅಲ್ಲ, ಹಿಂದೂಗಳು ಮತ್ತು ಮುಸಲ್ಮಾನರು ಇಬ್ಬರ ಮೇಲೂ ಕೂಡ ಕ್ರಮಗಳಾಗಿದೆ. ಅದರಲ್ಲಿ ಅರುಣ್ ಕುಮಾರ್ ಪುತ್ತಿಲ, ಮಹೇಶ್ ಶೆಟ್ಟಿ ತಿಮರೋಡಿ, ಭರತ್ ಕುಂಡೇಲು ಇವ್ರ ಮೇಲೆಲ್ಲ ಗಡಿಪಾರು ನೋಟಿಸನ್ನು ಕೊಡಲಾಗಿದೆ. ಸೊ ಪೊಲೀಸರು ಬಿಗಿಯಾಗಿದ್ದಾರೆ. ಸೊ ಅದಾದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ನಿನ್ನೆ ಉದ್ಘಾಟನೆ ಆಯಿತು ಕೋಮು ನಿಗ್ರಹ ಘಟಕ ಅಥವಾ ಸ್ಪೆಷಲ್ ಆಕ್ಷನ್ ಫೋರ್ಸ್, ವಿಶೇಷ ಕಾರ್ಯಪಡೆ. ಅದನ್ನು ಕೂಡ ರಚನೆ ಮಾಡಲಾಗಿದೆ. ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಈ ಕೋಮು ಸಂಘರ್ಷವನ್ನು ತಡೀಲಿಕ್ಕಂತಲೇ ರಚನೆಯಾದಂತಹ ಮೊದಲ ಆಕ್ಷನ್ ಫೋರ್ಸ್ ಅದು SAF. ನಿನ್ನೆ ಅದನ್ನು ಮಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಅವರು ಅದಕ್ಕೆ ಚಾಲನೆಯನ್ನು ಕೊಟ್ಟರು. DGP ಡಾಕ್ಟರ್ MA ಸಲೀಂ ಕೂಡ ಇದ್ರು ಆ ಕಾರ್ಯಕ್ರಮದಲ್ಲಿ. ಸೊ ದಿನೇಶ್ ಗುಂಡೂರಾವ್ ಅವರು ಮತ್ತೆ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ, ಮತ್ತೆ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರಾಗಿ ಕುಂದುಕೊರತೆ, ಸಾರ್ವಜನಿಕರ ಅಹವಾಲು ಸ್ವೀಕರಿಸುವಂತಹ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುವಂತಹ ಸರಣಿ ಸಭೆಗಳನ್ನು ಮಾಡಿದ್ದಾರೆ. ಅದು ಇನ್ಕ್ಲೂಡ್ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಇರುವಂಥದ್ದೇ 2 ಕಾಂಗ್ರೆಸ್ ಕ್ಷೇತ್ರಗಳು, ಒಂದು UT ಖಾದರ್ ಅವರ ಕ್ಷೇತ್ರ, ಇನ್ನೊಂದು ಪುತ್ತೂರು ಅಶೋಕ್ ರೈ ಅವರ ಕ್ಷೇತ್ರ. ಉಳಿದ ಹಾಗೆ ಇರುವಂಥದ್ದೆಲ್ಲ BJP ಶಾಸಕರ ಕ್ಷೇತ್ರಗಳು. ಸೊ BJP ಶಾಸಕರ ಕ್ಷೇತ್ರದಲ್ಲೂ ಕೂಡ ಆಸ್ ಎ ಉಸ್ತುವಾರಿ ಸಚಿವರಾಗಿ ದಿನೇಶ್ ಗುಂಡೂರಾವ್ ಅವರು ಸರಣಿ ಸಭೆಗಳನ್ನು ನಡೆಸಿದ್ದಾರೆ.
ಸೊ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯ ಮರುಸ್ಥಾಪನೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಆಗಬಾರದು ಎನ್ನುವುದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತುಂಬ ಚೆನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಏನು ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಈ ಅಸಮಾಧಾನ ಇತ್ತು, ಸಿಟ್ಟೇನಿತ್ತು, ಆ ಸಿಟ್ಟು ಶಾಂತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ದಿನೇಶ್ ಗುಂಡೂರಾವ್ ಅವರು ಮತ್ತೆ ಆ ಜಿಲ್ಲೆಯ ವಿಶ್ವಾಸವನ್ನು ಗಳಿಸುವಲ್ಲಿ ಬಹುತೇಕ ಸಫಲರಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.